ಲೋಕಸಮರ ಮುನ್ನವೇ ಈಗ ಬಹುದೊಡ್ಡದಾಗಿ ಕಾಂಗ್ರೆಸ್ಸಿಗೆ ಕಂಟಕವಾಗ್ತಾ ಇದೆ, ಮುಳುವಾಗ್ತಾ ಇದೆ ಡಿಕೆ ಸುರೇಶ್ ಅವರ ಹೇಳಿಕೆ ಅನ್ನುವಂತಹ ವಿಶ್ಲೇಷಣೆಗಳು ಬರಕ್ಕೆ ಶುರುವಾಗಿದೆ. ಪ್ರತ್ಯೇಕ ದಕ್ಷಿಣ ಭಾರತಕ್ಕೆ ಡಿಕೆ ಸುರೇಶ್ ಅವರು ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಕಾಂಗ್ರೆಸ್ಸಿಗೆ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆ ಮುಳುವಾಗ್ತಾ ಇದೆ. ಭಾರತ್ ಜೋಡೋ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ರೆ, ಈ ಕಡೆಗೆ ಭಾರತ್ ತೋಡೋ ಅನ್ನುವಂತ ಹೇಳಿಕೆಗಳು ಆ ಪಕ್ಷದ ನಾಯಕರಿಂದ ಬರ್ತಾ ಇರೋದು ಈಗ ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಇದು ಬಹಳ ದೊಡ್ಡ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ನ್ಯಾಷನಲ್ ಚಾನೆಲ್ಸ್ಗಳಲ್ಲೆಲ್ಲ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. ಕಾರಣ ಇದು ಭಾರತವನ್ನೇ ಒಡೆಯುವಂಥ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಆ ಕಡೆಗೆ ಭಾರತ್ ಜೋಡೋ ಯಾಕೆ ಮಾಡ್ತಾ ಇದ್ದಾರೆ, ಈ ಕಡೆಗೆ ಭಾರತ್ ತೋಡೋ ಹೇಳಿಕೆಗಳನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂತ ಹಲವರು ಟೀಕೆಗಳನ್ನು ಮಾಡ್ತಾ ಇದ್ದಾರೆ, ಹಲವರು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕಡೆಗೆ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋದು ಹಾಗಿದ್ರೆ ಅದು ನಾಟಕನಾ ಅನ್ನುವಂಥದ್ದನ್ನ ಅನೇಕರು ಟೀಕೆಗಳನ್ನು ಮಾಡಿ ಕಾಂಗ್ರೆಸ್ ಮೇಲೆ ಹರಿಯಾಯ್ತಾ ಇದ್ದಾರೆ ಬಿಜೆಪಿಗರು. ಅಲ್ಲಿ ಭಾರತ್ ಜೋಡೋ ಅಂತ ಮಾಡಿಕೊಂಡು ಡ್ರಾಮಾ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಈ ಕಡೆಗೆ ಡಿ ಕೆ ಸುರೇಶ್ ಅವರು ಮಾತ್ರ ಭಾರತ್ ತೋಡೋ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಈ ಶಬ್ದಗಳ ಮೂಲಕವಾಗಿ. ಬೇಡಿಕೆ ಏನಿದೆ, GST ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸ್, ಅದರ ಪಾಲನ್ನ ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ಬೇಡಿಕೆ ಏನಿದೆ, GST ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸ್, ಅದರ ಪಾಲನ್ನ ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಇದು ಡಿ ಕೆ ಸುರೇಶ್ ಅವರ ಹೇಳಿಕೆ. ಸಂಸದರು ಸಾರ್ವಭೌಮತ್ವವನ್ನು ಕಾಪಾಡ್ತೀವಿ ಅನ್ನುವಂಥ ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವಂಥವ್ರು ಈಗ ಈ ರೀತಿಯಾಗಿ ಹೇಳಿಕೆಯನ್ನು ಹೇಗ್ರಿ ಕೊಡ್ತಾರೆ ಅಂತ ಹಲವರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ನಾನು ಈಗಲೂ ಕೂಡ ನನ್ನ ಹೇಳಿಕೆಗೆ ಬದ್ಧನಾಗಿದ್ದೇನೆ. ಕರ್ನಾಟಕಕ್ಕೆ ಆದ ಅನ್ಯಾಯ ಬಗ್ಗೆ ಪ್ರಶ್ನಿಸುವ ಹಕ್ಕು ನನಗಿದೆ, ತಪ್ಪಲ್ವೇ ಅಲ್ಲ. ಸಂಸತ್ನಲ್ಲೂ ಪ್ರಶ್ನಿಸ್ತೀನಿ, ಹೊರಗೂ ಮಾತನಾಡ್ತೀನಿ. ಆದರೆ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಮಾತನಾಡಿರೋದು ಇಲ್ಲಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ದೆಹಲಿಯಲ್ಲಿ ಪಬ್ಲಿಕ್ ಟಿವಿಗೆ ಡಿ ಕೆ ಸುರೇಶ್ ಅವರು ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ನನ್ನ ಹೇಳಿಕೆಯನ್ನು ತಿರುಚಿ ಬಿಜೆಪಿಯವರು ಮಾತನಾಡ್ತಾ ಇದ್ದಾರೆ. ಯಾರು ತಿರುಚಿಲ್ಲ, ಅದರಲ್ಲಿ ನೇರವಾಗಿ ಹೇಳ್ತಾ ಇರುವಂಥದ್ದು ಕರ್ನಾಟಕಕ್ಕಾಗಿರುವಂಥ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡುವಂಥ ರೀತಿಗಳು ಬೇರೆ ಇರಬೇಕಾಗತ್ತೆ. ಕೇಳೋದು ತಪ್ಪು ಅಲ್ಲ, ಆದರೆ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಮಾತನಾಡೋದಿದೆಯಲ್ಲ, ಅದು ಸಂಸದರಾಗಿ ನೀವು ಪ್ರಮಾಣ ವಚನವನ್ನು ತೆಗೆದುಕೊಂಡು ಆ ಪ್ರಮಾಣ ವಚನಕ್ಕೆ ನೀವು ಮಾಡ್ತಾ ಇರುವಂಥ ಮೋಸ ಅಂತ ಅನಿಸುತ್ತೆ. ಅದಕ್ಕೆ ಹೇಗೆ ಬದ್ಧರಾಗಿರೋಕ್ಕಾಗತ್ತೆ? ಇವತ್ತು ಈಗ ಪಬ್ಲಿಕ್ ಟಿವಿ ಜೊತೆಗೆ ಡಿ ಕೆ ಸುರೇಶ್ ಅವರಿದ್ದಾರೆ. ಅವರು ಯಾವ ಕಾಂಟೆಸ್ಟ್ ಅಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟರು ಮತ್ತು ಅವರು ಏನು ಅವರ ಉದ್ದೇಶ ಅನ್ನುವಂಥದ್ದನ್ನು ಕೇಳೋಣ. ಸರ್, ನೀವತ್ತು ಬಜೆಟ್ ಆದ್ಮೇಲೆ ಒಂದು ಹೇಳಿಕೆಯನ್ನು ಕೊಟ್ರಿ, ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ನೀವು ಯಾವ ಆಯಾಮದಲ್ಲಿ ಆ ಹೇಳಿಕೆಯನ್ನು ಕೊಟ್ಟಿದ್ದು? ದೇಶ ಇಬ್ಬಾಗ ಆಗಬೇಕು ಅಥವಾ ಸಪರೇಟ್ ಆಗಬೇಕು ಅನ್ನುವಂಥದ್ದು, ಅಥವಾ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಮನಸ್ತಾಪ ಏನಾದರೂ ಇದೆಯಾ? ನೋಡಿ, ನಾನೊಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗ. ನಾನು ನನ್ನ ರಾಜ್ಯಕ್ಕೆ, ನನ್ನ ರಾಷ್ಟ್ರಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನನಗಿದೆ. ಇವತ್ತೇನು ಆಡಳಿತ ಪಕ್ಷ ಇವತ್ತು ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯವನ್ನ, ಏನು ಹಣಕಾಸು ವಿಚಾರ, ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಇರ್ಬೋದು, ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಭಾಷೆಗೆ ಸಂಬಂಧಪಟ್ಟಂತೆ ಇರ್ಬೋದು, ನಮ್ಮೆಲ್ಲ ವಿಚಾರಗಳಲ್ಲೂ ಕೂಡ ಅಭಿವೃದ್ಧಿಗೆ ಕುಂಠಿತ ಮಾಡೋ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇದೆ. ಇದನ್ನ ಪ್ರತಿಭಟಿಸಬೇಕಾದಂಥದ್ದು, ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಈ ಕೂಗು ಎಲ್ಲ ಕಡೆ ಇದೆ, ಆದರೆ ಯಾರು ಕೂಡ ಪ್ರಸ್ತಾಪವನ್ನು ಮಾಡಿರಲಿಲ್ಲ. ನಾನು ಕೇವಲ ಇವತ್ತಿನ ಅನ್ಯಾಯವನ್ನ ಜನರ ಗಮನಕ್ಕೆ ತಂದಿದ್ದೇನೆ. ನನ್ನ ಹೇಳಿಕೆಯನ್ನ ತಿರ್ಚುವಂತ ಪ್ರಯತ್ನ ಭಾರತೀಯ ಜನತಾ ಪಕ್ಷದವರು ಇವತ್ತು ಮಾಡ್ತಾ ಇದ್ದಾರೆ.
ನಾನು ಕೇಳ್ತಾ ಇರೋದು, ನಾವು ಈ ರಾಷ್ಟ್ರದಲ್ಲಿ ಎರಡನೇ ಅತಿ ಹೆಚ್ಚು ತೆರಿಗೆಯನ್ನ ಪಾವತಿಸ್ತಕ್ಕಂಥ ಒಂದು ರಾಜ್ಯವಾಗಿ ನೀವು ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರತಕ್ಕಂಥ ಕೊಡುಗೆ ನನ್ನ ಬಗ್ಗೆ ನನಗೆ ಚರ್ಚೆ ಮಾಡಿ ಜನರಿಗೆ ತಿಳಿಸಿ. ನಾವು ಕರ್ನಾಟಕದ ಕನ್ನಡಿಗರು ಕನ್ನಡದ ಧ್ವಜವನ್ನ ನಮಗೆ ಅನುಮೋದನೆ ಮಾಡಿಕೊಡಿ ಅಂತ ಕೇಳಿಸಿದಾಗ ಅದನ್ನ ತಿರಸ್ಕಾರ ಮಾಡಿದ್ದೀರಿ. ಅದ್ರ ಬಗ್ಗೆ ಯಾಕೆ ನೀವು ಅದ್ರ ಬಗ್ಗೆ ನಿಮ್ಮ ಉದ್ದೇಶ ಏನು ಅಂತಕ್ಕಂಥದ್ದನ್ನ ತಿಳಿಸಿ. ನಮ್ಮ ರಾಜ್ಯದ ಒಂದು ಧ್ವಜ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನಮ್ಮ ಭಾಷೆ, ನಮ್ಮ ರಾಷ್ಟ್ರೀಯ ಭಾಷೆಯನ್ನ ನೀವು ಶಾಸ್ತ್ರೀಯ ಭಾಷೆಯನ್ನಾಗಿ ನೀವು ಪರಿಗಣನೆ ಮಾಡಿದ್ದೀರಿ. ನೀವು ಅದಕ್ಕೆ ಕೊಟ್ಟಂತ ಹಣಕಾಸಿನ ನೆರವೇನು ಅದನ್ನು ಏನು ಹೇಳೋದಿಲ್ಲ. ನೀರಾವರಿ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಕೇವಲ ಬಜೆಟ್ನಲ್ಲಿ ಹೇಳ್ತೀರಿ ಹೊರತು ನೀವು ಎಲ್ಲೂ ಕೂಡ ನೀವು ಅದಕ್ಕೆ ಬೇಕಾದಂಥ ಅನುದಾನಗಳನ್ನು ರಾಜ್ಯದ ಹಿತದೃಷ್ಟಿಯಿಂದ, ರಾಷ್ಟ್ರದ ಏಕತೆಯ ದೃಷ್ಟಿಯಿಂದ ನೀವು ಯಾವತ್ತೂ ಕೂಡ ಅದನ್ನು ಪರಿಗಣನೆ ಮಾಡ್ತಾ ಇಲ್ಲ. ಮಲತಾಯಿ ಧೋರಣೆಯನ್ನ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಅನುದಾನಗಳನ್ನು ಹಿಂದಿ ಪ್ರದೇಶದಲ್ಲಿ ನೀವು ಹಂಚ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ? ಯಾಕೆ ಪ್ರಗತಿಯಾಗಿರ್ತಕ್ಕಂಥ ರಾಜ್ಯವನ್ನ ಯಾಕೆ ನೀವು ಡಿವೈಡ್ ಮಾಡ್ತೀರಿ? ನೀವು ವಿಭಜನೆ ಮಾಡ್ತಾ ಇರೋದು. ನಾನಲ್ಲ, ನಾನು ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಇವತ್ತಿನ ದಿನ ರಾಷ್ಟ್ರದ ಜನರ ಮುಂದೆ ಇಟ್ಟಿದ್ದೇನೆ. ಸರ್, ನೀವೀಗ ಸಂಸದರು ಭಾರತದ ಏಕತೆಗೆ ಸಮಗ್ರತೆಗೆ ಧಕ್ಕೆ ಬರಲ್ಲ ಅಥವಾ ಧಕ್ಕೆ ಮಾಡಲ್ಲ ಅನ್ನೋ ರೀತಿಯಾದಂತಹ ಒಂದು ಪ್ರಮಾಣ ವಚನವನ್ನು ತಗೊಂಡಿರ್ತೀರಿ. ನಿಮಗೆ ಡಿಸ್ಕಸ್ ಮಾಡೋಕೆ ಅಥವಾ ನಮಗಾಗಿರುವಂಥ ಅನ್ಯಾಯವನ್ನು ಕೇಳೋಕೆ ನಿಮಗೆ ಸಂಸತ್ನ ಒಳಗಡೆ ಅವಕಾಶ ಇದೆ, ನೀವು ಅಲ್ಲಿ ಕೇಳ್ಬೋದಿತ್ತು. ಆದರೆ ಹೊರಗಡೆ ಈ ರೀತಿಯಾಗಿ ಮಾತಾಡೋದು ಎಷ್ಟು ಸರಿ ಅನ್ನುವಂಥ ಚರ್ಚೆ. ನಾನು ಸಂಸತ್ನಾಗಿದ್ದೇನೆ, ಬಜೆಟ್ ಮಂಡನೆ ಆಗಿದೆ. ಬಜೆಟ್ನಲ್ಲಿ ಕರ್ನಾಟಕದ ಬಗ್ಗೆ ತೋರಿರ್ತಕ್ಕಂಥ ಧೋರಣೆಯನ್ನ ನಾನು ಒಳಗಡೆನೂ ಕೂಡ ಈ ವಿಚಾರವನ್ನು ನಾನು ಹೇಳ್ತೇನೆ. ಏನು ಅನ್ಯಾಯ ಆಗಿದೆ ಅದನ್ನು ಪ್ರಸ್ತಾಪವನ್ನು ಮಾಡ್ತೇನೆ. ಸೊ ನನ್ನ ಉದ್ದೇಶ ನಮ್ಮ ರಾಜ್ಯಕ್ಕೆ ಆಗುವಂಥ ಅನ್ಯಾಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಅನುದಾನ ಏನು, ನಮ್ಮಲ್ಲಿ ತೆರಿಗೆ ಎಷ್ಟು ಬಂದಿದೆ, ಆ ತೆರಿಗೆಗೆ ಪ್ರತ್ಯೇಕವಾಗಿ ನೀವು ಎಷ್ಟು ಹಣವನ್ನು ಕೊಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ಯಾರು ನನ್ನ ವಿರುದ್ಧ ಟ್ವೀಟ್ ಸರಣಿಯನ್ನ ಸುಳ್ಳುಗಳನ್ನು ಹೇಳ್ತಾ ಇದ್ದೀರಿ, ದಯವಿಟ್ಟು ಪ್ರಸ್ತಾಪವನ್ನು ಮಾಡಿ. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ನನ್ನ ರಾಷ್ಟ್ರೀಯತೆಯನ್ನು ನೀವು ಪ್ರಶ್ನೆ ಮಾಡಬೇಡಿ, ನನ್ನ ಭಾರತೀಯತೆಯನ್ನು ನೀವು ಪ್ರಶ್ನೆ ಮಾಡಬೇಡಿ. ನಾನೊಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗ, ನಾನು ಅದರ ಬಗ್ಗೆ ಚರ್ಚೆನೇ ಮಾಡಕ್ ಹೋಗೋದಿಲ್ಲ. ನನಗೆ ಒಗ್ಗಟ್ಟು ಐಕ್ಯತೆಯನ್ನು ಮೂಡಿಸಬೇಕಾದಂಥವ್ರು ಆಡಳಿತದಲ್ಲಿರ್ತಕ್ಕಂಥವ್ರು. ಆಡಳಿತದಲ್ಲಿ ಇವತ್ತು ತಿರ್ಚೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಇದನ್ನ ಕರ್ಕೊಂಡು ಬರ್ತಕ್ಕಂಥದ್ದು, ಅವರ ಭಾರತ್ ಜೋಡೋ ಯಾತ್ರೆಯನ್ನ ಕರ್ಕೊಂಡು ಬರ್ತಕ್ಕಂಥದ್ದು ಇದು ಸರಿಯಲ್ಲ. ಇದು ನಿಮ್ಮ ಡೋಂಗಿತನವನ್ನು ತೋರಿಸ್ತದೆ. ಈಗ ಬಹಳಷ್ಟು ಬಿಜೆಪಿ ನಾಯಕರು ನಿಮ್ಮ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ದೇಶ ದ್ರೋಹಿ ಅಂತಿದ್ದಾರೆ, ದೇಶ ಒಡೆಯೋರು ಅಂತಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇದ್ರು, ಮೊಹಮ್ಮದಲ್ಲಿ ಜಿನ್ನಾ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ ಅಂತ ನಾನು ಯಾವತ್ತೂ ಕೂಡ ಅನ್ಕೊಂಡಿರಲಿಲ್ಲ, ದೇಶ ಒಡೆಯೋ ಮಾತು ಅಂತ. ಆರ್ ಅಶೋಕ್ ಅವರು ಹೇಳ್ತಾರೆ, ವಿರೋಧ ಪಕ್ಷದ ನಾಯಕರು, ಇವತ್ತು ದಕ್ಷಿಣ ಭಾರತ ಆಗ್ಬೇಕು ಅಂತಾರೆ, ಮುಂದೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಆಗ್ಬೇಕು ಅಂತಾರೆ, ಮುಂದೊಂದು ದಿನ ಕರ್ನಾಟಕ ರಿಪಬ್ಲಿಕ್ ಕನಕ್ಪುರ ಆಗ್ಬೇಕು ಅಂತಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ನೋಡಿ, ಅಶೋಕ್ ಅವರ ಮನಸ್ಥಿತಿ ಏನು ಅಂತ ಗೊತ್ತಿದೆ, ಅವ್ರ ಪಕ್ಷದವರ ಮನಸ್ಥಿತಿ ಏನು ಅಂತ ಗೊತ್ತಿದೆ. ಅವ್ರ ಪಕ್ಷದವರು ಕರ್ನಾಟಕವನ್ನ ಇಬ್ಬಾಗ ಮಾಡಬೇಕು ಅಂದಾಗ ಅಶೋಕ್ ಅವರು ಯಾವ ಕಾಡಲ್ಲಿ ಲೌಸ್ಕೊಂಡು ಕೂತಿದ್ರು, ಯಾವ ಬಿಜೆಪಿ ಗುಹೆನಲ್ಲಿ ಲೌಸ್ಕೊಂಡು ಕೂತಿದ್ರು ಅಂತಕ್ಕಂಥದ್ದನ್ನು ಹೇಳಬೇಕು. ನಾನು ಈ ದೇಶದ ಐಕ್ಯತೆಯನ್ನ ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ದಕ್ಷಿಣ ಭಾರತದ ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ವಿಚಾರವನ್ನ ತಿಳಿಸಿದ್ದೇನೆ. ನಾನು ಒಗ್ಗಟ್ಟನ್ನ ಯಾವತ್ತೂ ಕೂಡ ಒಡೆಯುವಂತ ಪ್ರಶ್ನೆ ಇಲ್ಲ. ನಾನೊಬ್ಬ ಭಾರತೀಯ. ಈ ಬಿಜೆಪಿಯವರ ಡೋಂಗಿತನಕ್ಕೆ, ಬಿಜೆಪಿಯವರ ಹೇಳಿಕೆಗಳಿಗೆ, ಬಿಜೆಪಿಯವರ ಸುಳ್ಳು ಆರೋಪಗಳು ತಿರ್ಸ್ತಕ್ಕಂಥದ್ರಲ್ಲಿ, ನಾಮಫಲಕಗಳನ್ನು ಬದಲಾಯಿಸ್ತಕ್ಕಂಥದ್ರಲ್ಲಿ ಅವರು ಹೆಸರುವಾಸಿಯಾಗಿದ್ದಾರೆ. ಅದನ್ನು ಬಿಟ್ಟು ಬೇರೆ ಇನ್ನೇನು ಇಲ್ಲ. ಅವರೇನಿದ್ರು ಭಾವನೆಗಳ ಜೊತೆ ತತ್ವಗಳನ್ನು ತಿರ್ಚುವಂತ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ಅವರ ಬಜೆಟ್ ಅನ್ನ ಮುಚ್ಚಾಕ್ಬೇಕಾಗಿತ್ತು, ಅದನ್ನ ಮುಚ್ತಾ ಇದ್ದಾರೆ. ಈಗ ವಿರುದ್ಧ ರಾಜ್ಯದ ಬೇರೆ ಬೇರೆ ಕಡೆ ದೂರು ದಾಖಲು ಮಾಡ್ಕೊಳ್ಳಿಕ್ಕೆ ಎಲ್ಲ ತಯಾರಿಗಳನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆ. ಆ ಸವಾಲನ್ನು ಸ್ವೀಕರಿಸಕ್ಕೆ ನೀವು ರೆಡಿಯಾಗಿದ್ದೀರಾ? ಈಗ ಖಂಡಿತ ಧಾರಾಳವಾಗಿ ಆಗ್ಬೋದು, ಧಾರಾಳವಾಗಿ ಮಾಡ್ಬೋದು. ನನ್ನ ಕಡೆ ಎಲ್ಲಿ ಬೇಕಾದ್ರೂ ಹಾಕ್ಬೋದು, ಗಲ್ಲಿಗೆ ಬೇಕಾದ್ರೆ ಹಾಕ್ತೀನಿ ಅಂದ್ರೆ ಹೋಗಕ್ ಸಿದ್ಧವಾಗಿದ್ದೀನಿ, ಜೈಲ್ಗೆ ಹೋಗಿ ಹಾಕಿದ್ರು ಸಿದ್ಧವಾಗಿದ್ದೀನಿ. ಅಷ್ಟೊಂದು ಖುಷಿ ಇತ್ತು ಅಂತ ಅಂದ್ರೆ ಖುಷಿಯಿಂದ ಅವ್ರು ಮಾಡ್ಲಿ. ಕರ್ನಾಟಕದ ಅಸ್ಮಿತೆ ಅಷ್ಟೇ ಮುಖ್ಯ. ಕರ್ನಾಟಕದ ಕನ್ನಡಿಗನಾಗಿ ಎಲ್ಲವನ್ನು ಕೂಡ ಎದುರಿಸ್ತೇನೆ. ಸರ್, ಇದನ್ನೇ ಈಗ ಚುನಾವಣೆ ವಿಚಾರವಾಗಿ ಮಾಡ್ಕೊಳ್ಬಹುದಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು ಬಿಜೆಪಿಯಿಂದ.
ಹೇಗೆ ಫೇಸ್ ಮಾಡ್ತೀರಿ ಈ ಹೇಳಿಕೆಯನ್ನ? ನೀವು ಕಾಂಗ್ರೆಸ್ನ ಹೇಳಿಕೆ ಆಗಿ ತಗೋತೀರಾ ಅಥವಾ ನೀವು ಪರ್ಸನಲ್ ಹೇಳಿಕೆ ಆಗಿ ತಗೋತೀರಾ? ಇದು ನನ್ನ ವೈಯಕ್ತಿಕ ಹೇಳಿಕೆ. ಕಾಂಗ್ರೆಸ್ ಪಕ್ಷಕ್ಕೂ ಈ ಹೇಳಿಕೆಗೂ ಸಂಬಂಧ ಇಲ್ಲ. ನಾನೊಬ್ಬ ಕಾಂಗ್ರೆಸ್ಸಿಗ, ನಾನೊಬ್ಬ ಭಾರತೀಯ. ನನ್ನ ರಾಷ್ಟ್ರೀಯತೆಯನ್ನ ಪ್ರಶ್ನೆ ಮಾಡುವಂತ ಯಾವುದೇ ವಿಚಾರಗಳು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿಗೆ ಇಲ್ಲ. ಇದಿಷ್ಟು ಡಿ ಕೆ ಸುರೇಶ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್